ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ಕ್ಲಾಸಲ್ಲಿ ಈಗಾಗಲೇ ಕರೆದಿರೋ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಿಮ್ಗೆಲ್ಲ ಗೊತ್ತಿರೋದೆ. ಇದರ ಪೂರ್ವ ತಯಾರಿಯನ್ನ ಬಿಡಿಸ್ತಾ ಸಾಗೋಣ. ಅದರಲ್ಲಿ ಈ ಲ್ಯಾಂಡ್ ಸರ್ವೆ ಎಕ್ಸಾಮ್ ಅಲ್ಲಿ ಜನರಲ್ ಪೇಪರ್ ಮತ್ತೆ ಸ್ಪೆಸಿಫಿಕ್ ಪೇಪರ್ ಅಂತ ಬರುತ್ತೆ. ಜನರಲ್ ಪೇಪರ್ ಅಲ್ಲಿ ನಿಮ್ಗೆ ಗೊತ್ತೇ ಇದೆ. ಓಕೆ, ಸೊ ಇನ್ನು ನಿಮ್ಗೆ ಟಫ್ ಆಗಿರೋದು ಯಾವುದು? ಸ್ಪೆಸಿಫಿಕ್ ಪೇಪರ್. ಸ್ಪೆಸಿಫಿಕ್ ಪೇಪರ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಥ್ಸ್ ದೇ ಕ್ವಶನ್ 70 ಮಾರ್ಕ್ಸಿನ ಕ್ವಶನ್ ಮ್ಯಾಥ್ಸ್ ದೇ ಬರುತ್ತೆ. ಹಾಗಾಗಿ ಮ್ಯಾಥ್ಸ್ ಬಗ್ಗೆ ಇಲ್ಲಿ ತುಂಬಾ ಒತ್ತನ್ನ ಮ್ಯಾಥ್ಸ್ಗೆ ಕೊಡ್ಬೇಕಾಗುತ್ತೆ. ಓಕೆ, ಪೇಪರ್ ಮ್ಯಾಥ್ಸ್ಗೆ ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಇವುಗಳನ್ನ ಬಿಡಿಸ್ತಾ ಸಾಗೋಣ. ಸೊ ಇಲ್ಲಿ ಮೊದಲನೇ ಕ್ವಶನ್, ವಿಚ್ ಇಸ್ ಇಕ್ವಿವ್ಯಾಲೆಂಟ್ ಟು 49/3/2. ಓಕೆ, ಕನ್ನಡದಲ್ಲೂ ಹೇಳ್ತಾ ಸಾಕ್ತೀನಿ. ಈ 49/3/2 ಇಕ್ವಿವ್ಯಾಲೆಂಟ್ ಆನ್ಸರ್ ಕೆಳಗಿನ 4ರಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಓಕೆನಾ? ಸೊ ಈಗ ಇದನ್ನ ಹೆಂಗ್ ಬಿಡಿಸೋದು? ತುಂಬಾ ಸಿಂಪಲ್ ಆಗಿರುತ್ತೆ ಕ್ವಶನ್ಸ್, ಹಾಗೆ ಇಂಟ್ರೆಸ್ಟಿಂಗು ಆಗಿರುತ್ತೆ. ಸೊ ಕೇಳ್ತಾ ಸಾಗಿ. 49/3/2 ನಾನು ನೋಡ್ಕೋತೀನಿ. 3/2 ನ ಹೆಂಗ್ ಬರ್ಕೋಬಹುದು ನಾವು? 1/2 ಇಂಟು 3 ಅಂತ ಬರ್ಕೋಬಹುದು, ಹೌದಾ? ಸೊ ಇಲ್ಲಿ ಕೂಡ ಅದೇ ನಾನು ಮಾಡೋದು. 1/2 ನ ಒಳಗ್ ತಗೊಂಡು ಆ 3 ನ ಹೊರಗ್ ಕ್ಯೂಬ್ ಅನ್ನ ಹೊರಗೆ ತಗೋತೀನಿ. ಈಗೇನಾಯ್ತು? 49/1/2 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 49 ಎಷ್ಟು? 7. ಓಕೆನಾ? ಪವರ್ ಅಲ್ಲಿ ಏನಿದೆ? 3 ಉಳಿತು. ಸೊ 7 ಕ್ಯೂಬ್ ಅಂದ್ರೆ ಆನ್ಸರ್ ಎಷ್ಟು? 343. ನೋಡ್ರಿ ಚಾಯ್ಸ್ ಅಲ್ಲಿ ಯಾವ್ದಾಗುತ್ತೆ ಅಂತ. ಚಾಯ್ಸ್ ಅಲ್ಲಿ ಯಾವ್ದಾಗುತ್ತೆ? ಇಲ್ಲಿ ಆಪ್ಷನ್ ಡಿ ನೋಡಿ. 343 ಇಸ್ ಅ ರೈಟ್ ಆನ್ಸರ್. ಸೊ ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್ ಬಂದಾಗ, ವಿಚ್ ಇಸ್ ಎಕ್ಸ್ಪ್ರೆಷನ್ ಇನ್ ಈಸ್ ಅನದರ್ ವೇ ಟು ರೈಟ್. ಮತ್ತೊಂದು ವೇಲಿ ಈ ಒಂದು ಕೊಟ್ಟಂತದನ್ನ ಹೆಂಗ್ ಬರ್ಕೋಬಹುದು ಅಂತ ಕೇಳಿದಾನೆ. ಸೊ ಇದನ್ನ ಹೆಂಗ್ ಬರ್ಕೋಬಹುದು ನಾವು? 125 ಇಂಟು ಎಕ್ಸ್ ರೆಸ್ ಟು 4 ಬ್ರಾಕೆಟ್ ಕ್ಯೂಬ್. ಕ್ಯೂಬ್ ಅಂದ್ರೆ ಕ್ಯೂಬ್ ಅನ್ನ ಹೆಂಗ್ ಬರಿತೀವಿ ನಾವು? 1/3 ಅಂತ ಬರಿತೀವಿ, ಕರೆಕ್ಟಾ? ಸೊ ಈಗ ನಾವು ಸಿಂಪ್ಲಿಫಿಕೇಶನ್ ಅಲ್ಲಿ ಗೊತ್ತು ನಮ್ಗೆ ಹಿಂಗೆ ಎಕ್ಸ್ ವೈ ರೆಸ್ ಟು ಎನ್ ಅಂತ ಇದ್ದಾಗ ಈ ಬ್ರಾಕೆಟ್ ಅಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದೆ? ಎಕ್ಸ್ ಮತ್ತೆ ವೈ ಇದೆ. ಈ ಪವರ್ ಏನಿದೆಯೋ ಎಲ್ಲರಿಗೂ ಅಪ್ಲೈ ಹಾಕೋತ್ ಹೋಗುತ್ತೆ. ಅದೇ ರೀತಿ ಇಲ್ಲಿ ಕೂಡ 125 ಬ್ರಾಕೆಟ್ ರೆಸ್ ಟು 1/3. ಈ 1/3 125 ಗೂ ಅಪ್ಲೈ ಆಗುತ್ತೆ, ಎಕ್ಸ್ ರೆಸ್ ಟು 4 ಗೂ ಅಪ್ಲೈ ಆಗುತ್ತೆ. ಎಕ್ಸ್ ರೆಸ್ ಟು 4 ಬ್ರಾಕೆಟ್ ರೆಸ್ ಟು 1/3. ನೀವು ಸಿಂಪಲ್ ಆಗಿ ಬಿಡಿಸಬಹುದು. ನಿಮ್ಗೆ ಡೆಪ್ತ್ ಆಗಿದ್ರೆ ನಾಲೆಜ್ ಬೇಕಾದ ಇಂಥದ್ದೇ ಕ್ವಶನ್ ಬರ್ತದೆ ಅಂತಲ್ಲ, ಈ ಟೈಪ್ ಕ್ವಶನ್ ಬೇಕಾದ್ ಬಂದ್ರು ನಿಮ್ಗೆ ಬಿಡ್ಸಕ್ ಬರ್ಬೇಕು. ಓಕೆ, ಸೊ ಈಗ 125 ಕ್ಯೂಬ್ ಏನು? 5 ಬರೋಬರಾ? ಕರೆಕ್ಟ್ ಅಲ್ವಾ? 5 5 25, 25 5 125. ಓಕೆ, 5 ಆಯ್ತು. ಹಾಗೆ ಇಲ್ಲೇನಾಯ್ತು? ಎಕ್ಸ್ ರೆಸ್ ಟು 4/3 ಆಯ್ತು. ನೋಡಿ ಎಲ್ಲಾದ್ರೂ ನೋಡ್ ಸಿಗುತ್ತಾ ಏನೋ? 5 ಎಕ್ಸ್ ರೆಸ್ ಟು 4/3 ಯಾವ್ದಾದ್ರು ಆಪ್ಷನ್ ಅಲ್ಲಿ ಇದೆಯಾ ಅಂತ ನೋಡಿ. ಫಸ್ಟ್ 3/4 ಇದೆಯಲ್ಲ, ಈಗ 5 ಎಕ್ಸ್ ರೆಸ್ ಟು 4/3 ಆಪ್ಷನ್ ಬಿ ನೋಡಿ, ಕರೆಕ್ಟ್ ಅಲ್ವಾ? 5 ಎಕ್ಸ್ ರೆಸ್ ಟು 4/3. ಸೊ ನೆಕ್ಸ್ಟ್ ಕ್ವಶನ್ ಎಷ್ಟು ಸಿಂಪಲ್ ಆಗಿರುತ್ತಲ್ಲ, ಸ್ವಲ್ಪ ನಾವು ಯೂಸ್ ಮಾಡ್ಬೇಕಷ್ಟೇ. ಅದೇ ಥರ್ಡ್ ಕ್ವಶನ್ ನೋಡಿ, ನಕ್ಕಿ ಒಂದು ಎಕ್ಸಾಂಪಲ್ ಇದ್ದೇ ಇರುತ್ತೆ. ಇಫ್ ಎಕ್ಸ್ ಅಂಡ್ ವೈ ಆರ್ ರಿಯಲ್ ನಂಬರ್ಸ್, ಓಕೆ ರಿಯಲ್ ನಂಬರ್ಸ್ ಇದೆ ಎಕ್ಸ್ ಅಂಡ್ ವೈ, ವಾಟ್ ಈಸ್ ದಿ ಸಿಂಪ್ಲಿಫೈಡ್ ರಾಡಿಕಲ್ ಫಾರ್ಮ್? ಇದು ಕೂಡ ಮೇಗಿನ್ ಹೆಂಗಿದೆಯಲ್ಲ, ಈಗ ಇಕ್ವಿವ್ಯಾಲೆಂಟ್ ಅಂದ್ರೂ ಒಂದೇ, ಸಿಂಪ್ಲಿಫೈಡ್ ರಾಡಿಕಲ್ ಫಾರ್ಮ್ ಸಿಂಪ್ಲಿಫೈಡ್ ಅಂದ್ರೂ ಒಂದೇ. ಈ ರೀತಿ ಕ್ವಶನ್ ಬಂದಾಗ ಎಲ್ಲ ಒಂದೇ ರೀತಿನೇ ಬಿಡಿಸ್ತಾ ಸಾಗೋದು. ಕ್ವಶನ್ ಏನಿದೆ? ಎಕ್ಸ್ ಸ್ಕ್ವಯರ್ ವೈ ರೆಸ್ ಟು 5 ಬ್ರಾಕೆಟ್ ರೆಸ್ ಟು 1/5 ಅಂತ ಇದೆ. ಓಕೆನಾ? ಸೊ ಇದನ್ನ ನಾನು ಇವಾಗ್ಲೇ ಹೇಳದಲ್ಲ, ಈ ರೀತಿ ಅಪ್ಲೈ ಮಾಡಿ. ಈ 1/5 ಪ್ರತಿಯೊಂದು ಫ್ಯಾಕ್ಟರ್ಸ್ ಗೆ ಅಪ್ಲೈ ಆಗುತ್ತ ಹೋಗುತ್ತೆ. ಹೆಂಗೆ? ಎಕ್ಸ್ ರೆಸ್ ಟು 2 ಇದೆ, ಇಂಟು 1/5 ಅಂದ್ರೆ ಮಾಡಿ. 2 ಇಂಟು 1/5 ಅಂದ್ರೆ 2/5. ಓಕೆನಾ? ಸೊ ವಾಯು y 5 ಇಂಟು 1/5 ಅಂದ್ರೆ 5/5 ಆಯ್ತು. ಸೊ ಈಗ ನೋಡಿ, ಎಕ್ಸ್ ರೆಸ್ ಟು 2/3 ಎಕ್ಸ್ ರೆಸ್ ಟು 2/5 ಅಂದ್ರೆ ಎಕ್ಸ್ ಸ್ಕ್ವಯರ್ ಕ್ಯೂಬ್ 5 ರೂಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇಂಟು 5 5 5 1 5 ಆಯ್ತು.
ಸೊ ಇಲ್ಲಿ ಉಳಿಯೋದೇನು 5. ಸೊ ಫೈನಲ್ ಆಗಿ ನಮ್ಗೆ ಸಿಗೋದೇನು y in 5 root of x ಸ್ಕ್ವೇರ್. ಯಾವ್ದಾದ್ರು ಆಪ್ಷನ್ ಅಲ್ಲಿ ಇದೆ ಅಂತ ನೋಡಿ. ಆಪ್ಷನ್ ಬಿ ನೋಡಿ. ಬಿ ಅಲ್ಲ, ಆಪ್ಷನ್ ಎ. ಎಸ್, ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. y into 5 root in x ಸ್ಕ್ವೇರ್, ರೈಟ್ ಅಲ್ವಾ? ಸೊ ಅದೇ ಥರ್ಡ್ ಕ್ವಶನ್ ಹೋಗೋಣ. ಸಾರಿ, ಫೋರ್ತ್ ಕ್ವಶನ್. ಸೊ ಫೋರ್ತ್ ಕ್ವಶನ್ ಹೇಗಿದೆ ನೋಡಿ. ಇಟ್ ಇಸ್ ಆಲ್ಸೋ ಸೇಮ್ ಕ್ವಶನ್ as the previous one. What is the simplified expression of? ಇದ್ರದ್ದು ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ಏನು ಅಂತ ಕೇಳಿದ್ದಾರೆ ಕೆಳಗೆ ನೋಡ್ರಲ್ಲಿ. ಓಕೆ, ಸೊ ಇದನ್ನ ಹೆಂಗ್ ಬರಿತೀವಿ ನಾವು? ಸ್ಕ್ವೇರ್ ರೂಟ್ ಅಲ್ಲಿ ಇದೆ. 36 ಸ್ಕ್ವೇರ್ ರೂಟ್ ಎಷ್ಟು? 6. ಓಕೆ, ಎಕ್ಸ್ ರೇಸ್ ಟು 8 ಸ್ಕ್ವೇರ್ ರೂಟ್ ಇದೆ ನೋಡಿ. ಹಾಗಂದಾಗ 1/2 ಇದಕ್ಕೆ ತಗೋತೀನಿ. ಈಗ ನೋಡ್ರಿ, 36 ಸ್ಕ್ವೇರ್ ರೂಟ್ ಅಂದ್ರೆ 6 ಆಲ್ರೆಡಿ ಬರ್ದಿದ್ದೀನಿ. ಓಕೆ, ಎಕ್ಸ್ ರೇಸ್ ಟು 8 ಗೆ ಎಕ್ಸ್ ರೇಸ್ ಟು 8 ಬರ್ದಿದ್ದೀನಿ. ಅದ್ರ ಸ್ಕ್ವೇರ್ ರೂಟ್ 1/2. ಓಕೆ, ಅಂದರ್ ವೇಲ್ ಬರ್ದಿದ್ದೀನಿ. ಅದೇ ರೀತಿ 4 ಸ್ಕ್ವೇರ್ ರೂಟ್ ಏನು? 2. ಹಾಗೆ ಎಕ್ಸ್ ರೇಸ್ ಟು 6 ಇದೆ, ಎಕ್ಸ್ ರೇಸ್ ಟು 6 ಬರಿತೀನಿ. ಓಕೆನಾ? ರೆಸ್ಟ್ ಸ್ಕ್ವೇರ್ ರೂಟ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಈಕ್ವಿವ್ಯಾಲೆಂಟ್ ವೇ ಯಾವುದು? ರೆಸ್ಟ್ 1/2 ಬರೋಬರ್. ಸೊ ಈಗ ನೋಡಿ, 6 ಗೆ 6. ಈಗ ನೋಡಿ, 2 1s 2, 4s 8, x raised to 4. ಸರಿನಾ? ಡಿವೈಡೆಡ್ ಬೈ 2 ಕೆ 2. ಇಲ್ಲಿ ನೋಡಿ, 2 1s 2 3s. ಸೊ ಎಷ್ಟು ಉಳಿತು ಇಲ್ಲಿ? x ಕ್ಯೂಬ್. ನೋಡಿ ಫೈನಲ್ ಆಗಿ ಎಷ್ಟು ಸಿಕ್ತು? 2 3s 6, 3s 3 ಬಂತು. ಇಲ್ಲಿ x raised to ಕ್ಯೂಬ್ ಇದೆ, ಇಲ್ಲಿ x raised to 4 ಇದೆ. ಕೆಳಗಿನ 3x ಗಳು ಹೋಗುತ್ತೆ, ಮ್ಯಾಗಿನ 3x ಗಳು ಹೋಗುತ್ತೆ. ಉಳಿಯೋದೇನಿಲ್ಲಿ? 3x. 3x is ಅವರ್ ಫೈನಲ್ ಆನ್ಸರ್. ಇದೆಯಾ? ಓಕೆ, ಆಪ್ಷನ್ ಎ ನೋಡಿ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಎಷ್ಟು ಸಿಂಪಲ್ ಆಗಿರುತ್ತೆ ನೋಡಿ. ನಾವು ಸ್ವಲ್ಪ ನೋಡ್ಬೇಕಷ್ಟೇ. ನಮ್ದು ಸ್ವಲ್ಪ ಬೇಸಿಕ್ ಸ್ಟ್ರಾಂಗ್ ಇದ್ರೆ ಎಲ್ಲ ತರ ಬಿಡಿಸಬಹುದು ಇಲ್ಲಿ. ಸೊ ಆಪ್ಷನ್ ಎ ಇಸ್ ರೈಟ್. ಓಕೆ, ಸೊ ಫಿಫ್ತ್ ಕ್ವಶನ್. ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇರುತ್ತೆ, ಈಸಿ ಇರುತ್ತೆ. ವಾಟ್ ಈಸ್ ದಿ ಸಿಂಪ್ಲಿಫೈಡ್ ಫಾರ್ಮ್ ಆಫ್ 2 root 5 plus 3 into root 5 minus 1? ಓಕೆ, ಸೊ ಇದನ್ನ ಹೆಂಗ್ ಬಿಡಿಸೋದು? ಸೊ ಈಗ ನೋಡಿ, 2 into root 5 ಇಂದ ಈ ಬ್ರಾಕೆಟ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಹೆಂಗೆ? 2 into root 5 ಬ್ರಾಕೆಟ್ ಆಫ್ root 5 minus 1, ರೈಟಾ? ಸೊ ಇಲ್ಲೇನಿದೆ? ಮತ್ತೆ ಪ್ಲಸ್ 3 ಇದೆ, ಪ್ಲಸ್ 3. ಮತ್ತೆ ಈ ಪ್ಲಸ್ 3 ಇಂದ ಮತ್ತೆ ಈ ಬ್ರಾಕೆಟ್ ಗೆ ಮಲ್ಟಿಪ್ಲಿಕೇಶನ್ ಮಾಡೋಣ. 3 ಆಫ್ ದಿ ಬ್ರಾಕೆಟ್ root 5 minus 1. ಓಕೆ, ಈಗ ಸಿಂಪ್ಲಿಫೈ ಮಾಡಿ. 2 ಕೆ 2 ಆಯ್ತು. root 5 into root 5 ಸಿಂಪ್ಲಿಫೈ ಮಾಡಿದ್ರೆ ಆಟೋಮೆಟಿಕ್ ಬಿಡಿಸಬಹುದು. ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಸ್ಟೆಪ್ಸ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಷ್ಟೇ. ಮೈನಸ್ ಗೆ ಮೈನಸ್, 2 1s 2 ಆಯ್ತು, ಪ್ಲಸ್ 3 into root 5, 3 root 5. ಓಕೆ, ಮೈನಸ್ ಗೆ ಮೈನಸ್, 3 1s 3. ಈಗ ನೋಡಿ, 2 ಗೆ 2 ಆಯ್ತು. root 5 into root 5 ಅಂದ್ರೆ root x into root x ಅಂದ್ರೆ x ಅಲ್ವಾ? ಹಾಗೆ root 5 into 5 ಅಂದ್ರೆ 5 ಆಯ್ತು. ಮೈನಸ್ 2 ಗೆ ಮೈನಸ್ 2, ಪ್ಲಸ್ 3 root 5 ಗೆ 3 root 5 ಆಯ್ತು. ಮೈನಸ್ 3 ಗೆ ಮೈನಸ್ 3. ಓಕೆ, ಈಗ ನೋಡಿ ಸ್ವಲ್ಪ ಅಲ್ಲಿ ನೋಡಿ, 2 into root 5 ಇಂದ ಈ 1 ಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ 2 root 5 ಆಗುತ್ತೆ. ಸ್ವಲ್ಪ ತಪ್ಪಿದೀವಿ ಇಲ್ಲಿ, ಇಲ್ಲಿ ಕೂಡ root 5 ಆಗುತ್ತೆ. ಬರೋಬರಾ? ಈಗ ನೋಡಿ, 2 5s 10 ಆಯ್ತು. ಮೈನಸ್ 3 ಮುಂದೆ ತಗೋತೀನಿ. ಮೈನಸ್ 3, ಇಲ್ಲಿ ಮೈನಸ್ 2 root 5 ಇದೆ, ಪ್ಲಸ್ 3 root 5 ಇದೆ. ಕರೆಕ್ಟಾ? ಓಕೆ, ಸೊ 10 minus 3 ಅಂದ್ರೆ 7. ಓಕೆ, ಇಲ್ಲೇನಿದೆ? ಮೈನಸ್ 2 root 5 ಪ್ಲಸ್ 3 root 5 ಅಂದ್ರೆ ಪ್ಲಸ್ 1 root 5.
ಆನ್ಸರ್ ಅಲ್ಲಿ ಎಲ್ಲಾದ್ರೂ ಇದೆಯಾ ನೋಡಿ. ಇದನ್ನ ಹಿಂಗೂ ಬರಿತೀವಿ, ಏನು √5 + 7 ನೋಡ್ರಿ, ಎರಡರ ಪೈಕಿ ಒಂದು ಆಪ್ಷನ್ ಅಲ್ಲಿ ಇದೆಯಾ ಅಂತ. √5 - 3 ಅಲ್ಲ, ಸೆಕೆಂಡ್ ಆಪ್ಷನ್ ನೋಡಿ, √5 + 7 ಪ್ರೈಸ್, √5 + 7 ಸಿಂಪಲ್ ಆಗಿ ಬರುತ್ತೆ. ಸೊ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ವಾ, ಸ್ವಲ್ಪ ಎಲ್ಲ ಹೊಸದಾಗಿದೆ, ಬರ್ತಾ ಬರ್ತಾ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಓಕೆ ಓಕೆ, ನೆಕ್ಸ್ಟ್ಗೆ ಹೋಗೋದಾದ್ರೆ ನೆಕ್ಸ್ಟ್ ಕ್ವಶನ್ 6 ಕ್ವಶನ್ ನೋಡಿ. ವಾಟ್ ಈಸ್ ದಿ ಸಮ್ ಆಫ್ 1/3√25 and 1/2√3 1/2 ಅಂತ ಕೇಳಿದ್ದಾನೆ. ಈ ಸಮ್ ಅಂದ್ರೆ ಏನಿಲ್ಲ, ಕನ್ನಡದಲ್ಲಿ ನಿಮಗೆ ಬಿಡಿಸಿ ಹೇಳ್ಬೇಕಾಗಿತ್ತಂದ್ರೆ ಇವುಗಳ ಅಡಿಷನ್ ಮಾಡಿದ್ರೆ, ಬೇರೀಸು ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಓಕೆ, ಸಿಂಪಲ್ ಆಗಿ ನೋಡೋಣ. 1 ಸಿಂಪಲ್ ಆಗಿ ಹೇಳ್ತೀನಿ, 3 ಗೆ 3, √25 ಸ್ಕ್ವೇರ್ ರೂಟ್ ಎಷ್ಟು 5. ಓಕೆ, ಪ್ಲಸ್, ಹಾಗಾದ್ರೆ ಅಡಿಷನ್ ಮಾಡೋದಿದೆ ಪ್ಲಸ್ ತಗೋತೀನಿ, 1 ಗೆ 1 ಡಿವೈಡ್ ಬೈ 2 ಗೆ 2. ಓಕೆ, ಕ್ಯೂಬ್ ರೂಟ್ ಆಫ್ 27 ಎಷ್ಟು, ಕ್ಯೂಬ್ ರೂಟ್ ಆಫ್ 27, ಕ್ಯೂಬ್ ರೂಟ್ ಆಫ್ 27 ಎಷ್ಟು 3. ನೋಡಿ ಎಷ್ಟಾಯ್ತು ನೋಡ್ರಲ್ಲ, ಕ್ಯೂಬ್ ರೂಟ್ ಆಫ್ 27 3 ಬರ್ದಿದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸ್ಕ್ವೇರ್ ರೂಟ್ ಆಫ್ 25 5 ಬರ್ದಿದ್ದೀನಿ. ಓಕೆ, ಸೊ 1/15 ಪ್ಲಸ್ 1/6 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 6 into 1 6 ones are 6 plus 15 ones are 15 whole divided by 16 6 are 90 ಆಯ್ತು. ಸೊ ಆನ್ಸರ್ ನೋಡಿ, 6 + 15 21 divided by 90 ಆಯ್ತು. ಸೊ 3 ಸ್ಟೇಬಲ್ ಅಲ್ಲಿ ಬರುತ್ತಾ, ಎಸ್, 3 7s are 21, 3 3s are 9, 0 0, ಸೊ 7/30 ಆಯ್ತು. ಎಲ್ಲಾದ್ರೂ ಇದೆಯಾ ಆಪ್ಷನ್ ಅಲ್ಲಿ? ಆಪ್ಷನ್ ಅಲ್ಲಿ ಇದೆ ನೋಡಿ, ಆಪ್ಷನ್ ಬಿ ರೈಟ್, 7/30. ಅಷ್ಟು ಸಿಂಪಲ್ ಆಗಿದೆಯಲ್ಲ. ಸೊ ಈ ರೀತಿ ಕ್ವಶನ್ಸ್ ಇರುತ್ತೆ, ಸ್ವಲ್ಪ ನೀವು ಟ್ರೈ ಮಾಡಿದ್ರೆ ಎಲ್ಲ ಬರುತ್ತೆ ಇಲ್ಲಿ. ಓಕೆ, ಸೊ ಇನ್ನ 7th ಕ್ವಶನ್, ದಿ ಏರಿಯಾ ಆಫ್ ಸ್ಕ್ವೇರ್. ಸ್ಕ್ವೇರ್ ಅಂದ್ರೆ ನಮ್ಗೆ ಗೊತ್ತು, ಓಕೆ, ಎಲ್ಲ ಬಾಹುಗಳು ಸಮನಾಗಿರುತ್ತೆ. ಓಕೆ, ಅದ್ರ ಪ್ರತಿಯೊಂದು ಆಂಗಲ್ ಎಷ್ಟಿರುತ್ತೆ 90 ಇರುತ್ತೆ. ಸ್ವಲ್ಪ ನಮ್ದು ಪ್ಯಾರಲೋಗ್ರಾಮ್ ಟೈಪ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮಗೆ ಪ್ರಾಪರ್ಟಿ ನಮ್ಗೆ ಗೊತ್ತಲ್ವಾ. ಸೊ ಸ್ಕ್ವೇರ್ದ ಏರಿಯಾ ಎಷ್ಟಿದೆ, ಓಕೆ, ಏರಿಯಾ. ವಾಟ್ ಈಸ್ ದಿ ಲೆಂತ್ ಆಫ್ ಸೈಡ್ ಆಫ್ ದಿ ಸ್ಕ್ವೇರ್. ಹಂಗಿತ್ತಂದ್ರೆ ಈ ಸ್ಕ್ವೇರ್ದು ಸೈಡ್ ಎಷ್ಟು ಅಂತ ಕೇಳಿದಾನೆ. ಪ್ರತಿಯೊಂದು ಸೈಡ್ ಅನ್ನು ನಾನು ಎ ಅಂತ ತಗೊಂಡಾಗ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು, ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಈಸ್ ಅಂದ್ರೆ ಒಂದು ಚೌಕದ ವಿಸ್ತೀರ್ಣ. ಸೂತ್ರ ಏನು, ಭುಜದ ಸ್ಕ್ವೇರ್ ಅಂದ್ರೆ ಸೈಡ್ ಅನ್ನ ನಾನು ಏನ್ ತಗೋತೀನಿ, ಎ ಅಂತ ತಗೋತೀನಿ. ಸೊ ಈಗ ಏರಿಯಾ ಆಫ್ ಆ ಚೌಕದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾನೆ, 2√2 + 3 ಅಂತ ಕೊಟ್ಟಿದ್ದಾನೆ. ಏನ್ ಈಕ್ವಲ್ ಟು ಇದು, a² = ಆಯ್ತು. ನನಗ್ ಬರೇ ಲೆಂತ್ ಆಫ್ ದಿ ಸೈಡ್ ಈ ಏದ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಯಾಕೆ, ಎ ಅಂದ್ರೆ ಏನಿಲ್ಲಿ ಸೈಡ್, ಬರೋಬರಾ, ಅಂದ್ರೆ ಲೆಂತ್ ಆಫ್ ದಿ ಸೈಡ್, ಲೆಂತ್ ಆಫ್ ದಿ ಸೈಡ್ ಅಂದಂಗೆ. ಅಂದ್ರೆ ಏನ ಫೈಂಡ್ ಔಟ್ ಮಾಡಿದ್ರೆ ನನಗೆ ಆಟೋಮೆಟಿಕ್ ಏನ ಫೈಂಡ್ ಔಟ್ ಮಾಡಿದ್ರೆ ಆಟೋಮೆಟಿಕ್ ಏನ್ ಸಿಗುತ್ತೆ, ಲೆಂತ್ ಆಫ್ ದಿ ಸೈಡ್ ಸಿಗುತ್ತೆ. ಬಟ್ ನನಗೆ ಇರೋದು ಇಲ್ಲಿ a² = ಸಿಕ್ತು, ಹಾಗಾದ್ರೆ a = ಹೆಂಗ್ ಫೈಂಡ್ ಔಟ್ ಮಾಡೋದು. ಈಗ ನೋಡಿ, ನಿಮ್ಗೆಲ್ಲ ಗೊತ್ತು, ಇದ್ರ ಇದು ಕೂಡ ಆಗಿರ್ಬೋದು, ಇದು ಕೂಡ ಲೆಂತ್ ಆಫ್ ದಿ ಸೈಡ್ ಆಗಿರ್ಬೋದು, ಇದು ಕೂಡ ಲೆಂತ್ ಆಫ್ ದಿ ಸೈಡ್ ಆಗಿರ್ಬೋದು, ಇದು ಕೂಡ ಲೆಂತ್ ಆಫ್ ದಿ ಸೈಡ್ ಆಗಿರ್ಬೋದು. ಕರೆಕ್ಟ್ ಅಲ್ವಾ. ಸೊ ಫಸ್ಟ್ ಅದನ್ನ ನಾವು ತಗೊಳ್ಳೋಣ, ಏನು, ಯಾವುದು, √2 - 1 ಅನ್ನೇ ತಗೊಂಡು ಎ ಎ ಅಂತ ಕನ್ಸಿಡರ್ ಮಾಡೋಣ. ನೋಡೋಣ ಇದು ಈಕ್ವಲ್ಸ್ ಎಷ್ಟು ಬರ್ಬೇಕು, ಇಷ್ಟು ಬಂದ್ರೆ ಆನ್ಸರ್ ಸರಿ ಅಲ್ವಾ. ಅದಕ್ಕೋಸ್ಕರ ಬಿಡಿಸೋದು. ಎ ಅಂದ್ರೆ ಎಷ್ಟು, √2 - 1, ಫಸ್ಟ್ ಆಪ್ಷನ್ ನಾನು ತಗೋತೀನಿ, ಕರೆಕ್ಟ್ ಬರುತ್ತೇನೋ ಅಂತ ನೋಡ್ತೀನಿ. ಓಕೆ, ಈ ಎ ಅಂದ್ರೆ √2 - 1 ಆಯ್ತು, ಅದ್ರ ಸ್ಕ್ವೇರ್ ಮಾಡಿ ಏನಾಗುತ್ತೆ ನೋಡಿ. ಈಗ a - b ಬ್ರಾಕೆಟ್ ಸ್ಕ್ವೇರ್ ನನಗೆಲ್ಲ ಗೊತ್ತು,
ಏನು ಫಾರ್ಮುಲಾ ಏನ್ ಬರುತ್ತೆ, ಎ ಮೈನಸ್ ಬಿ ಬ್ರಾಕೆಟ್ಸ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ. ಸೊ ನೋಡಿ ಈಗ ಅದೇ ರೀತಿ ಇದರ ಫಾರ್ಮುಲಾ ಏನ್ ಬರುತ್ತೆ, ಎ ಸ್ಕ್ವೇರ್ ಅಂದ್ರೆ √2 ಸ್ಕ್ವೇರ್ ಅನ್ನಂಗೆ, ಕರೆಕ್ಟ್ ಅಲ್ವಾ. ನೋಡಿ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ವಾ, ಸರಿ ಹೋಗುತ್ತೆ. √2 ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ, √2 ಇಂಟು 1, √2 ಇಂಟು 1 ಅಂದ್ರೆ √2 ಆಯ್ತು, ಓಕೆ, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. ಸೊ ಈಗ ನೋಡಿ √2 ಸ್ಕ್ವೇರ್ ಅಂದ್ರೆ 2 ಬಂತು, ಯಾಕೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ 2 ಉಳಿತು, ಮೈನಸ್ ಗೆ ಮೈನಸ್ 2 ಗೆ 2, √2 ಗೆ √2 ಪ್ಲಸ್ 1. ಸೊ ಫೈನಲ್ ಏನ್ ಸಿಕ್ತು ನೋಡಿ ಈಗ 2 ಪ್ಲಸ್ 1 ಅಂದ್ರೆ 3 ಮೈನಸ್ 2√2. ಆನ್ಸರ್ ಅಲ್ಲಿ ಇದೆಯಾ, ಇಲ್ಲ, ಸಾರಿ 2 ಪ್ಲಸ್ 1, 3 ಬಂತು, ಆನ್ಸರ್ ಅಲ್ಲಿ ಬರೋದಿಲ್ಲ. ಹಾಗಾದ್ರೆ ಫಸ್ಟ್ ಆಪ್ಷನ್ ಬರಕ್ ಸಾಧ್ಯನೇ ಇಲ್ಲ ಅಂದಂಗಾಯ್ತು. ಸೊ ಮತ್ತೆ ತೆಗಿಯೋಣ. ಸೊ ಆಪ್ಷನ್ 1 ಏನಾಯ್ತು, ಬರೋದಿಲ್ಲ. ಸೊ ಆಪ್ಷನ್ ಸೆಕೆಂಡ್ ನೋಡೋಣ, ಏನು √2 ಪ್ಲಸ್ 1 ಬ್ರಾಕೆಟ್ ಸ್ಕ್ವೇರ್ ಮಾಡಿ, ಅಂದ್ರೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿರಬೇಕು. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್ ಅಲ್ವಾ. ಸೊ ಮಾಡಿ, ಎ ಸ್ಕ್ವೇರ್ ಅಂದ್ರೆ √2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ ಅಂದ್ರೆ 2 ಇಂಟು √2 ಇಂಟು 1, √2 ಇಂಟು 1 √2 ಆಯ್ತು, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ 1 ಆಯ್ತು, √2 ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆಗಿ 2 ಉಳಿತು, ಪ್ಲಸ್ 2 √2 ಗೆ 2√2 ಪ್ಲಸ್ 1 ಗೆ ಪ್ಲಸ್ 1. ಸೊ ಫೈನಲಿ 3 ಪ್ಲಸ್ ನೋಡ್ರಿ 1 ಪ್ಲಸ್ 3 ಈಸ್ 2 ಪ್ಲಸ್ 1 ಈಸ್ 3 ಆಯ್ತು, ಪ್ಲಸ್ 2 ಗೆ 2√2 ಏನಿದೆ ಆನ್ಸರ್, ಕರೆಕ್ಟ್ ಇದೆ ನೋಡಿ 3 3. ಏನ ಇದನ್ನ ಹೆಂಗ್ ಬರಿಬಹುದು ನಾವು, 2√2 ಪ್ಲಸ್ 3 ಅಂತಾನು ಬರಿಬಹುದು. ದಿಸ್ ಇಸ್ ದಿ ಆನ್ಸರ್, 2√2 ಪ್ಲಸ್ 3. ಸೊ ಆಪ್ಷನ್ ಬಿ ಏನೈತಿ ಇಲ್ಲಿ ಸರಿ ಆಯ್ತು. ಸೊ ಇದಾದ್ರೂ ಬಿಡ್ಸಕ್ ಬರುತ್ತೆ, ಆದ್ರೆ ಅಷ್ಟ ಪರ್ಫೆಕ್ಟ್ ಆಗಿ ನಮಗೆ ಗೊತ್ತಾಗುತ್ತೋ ಅಂತ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಈ ಟೈಪ್ ಮಾಡೋದು. ಎ ಅಂದ್ರೆ ಲೆಂತ್ ಆಫ್ ದಿ ಸೈಡ್, ಅದ್ರ ಸ್ಕ್ವೇರ್ ನನಗೆ ಗೊತ್ತಿದೆ ಎಷ್ಟು, ಇಷ್ಟು ಇಷ್ಟು ಬರ್ಲೇಬೇಕು, ಅದಕ್ಕೆ ಪ್ರತಿಯೊಂದು ಆಪ್ಷನ್ ತಗೊಳ್ಳೋದು ಅದ್ರ ಸ್ಕ್ವೇರ್ ಮಾಡೋದು, ಯಾವ್ದು ಬರುತ್ತೋ ಯಾವುದು ಎಷ್ಟು ಆನ್ಸರ್ ಬರುತ್ತೋ ಅದೇ ಸರಿಯಾದ ಆಪ್ಷನ್ ಇದೇ ಇರುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಇಲ್ಲಿ ಹೇಳ್ಬಿಡ್ತೀನಿ ತಗೊಳ್ಳಿ. ಸೊ ಏನಿದೆ ಇಲ್ಲಿ, ಈಗ ನೋಡಿ ಈಗ ಕೊಟ್ಟಿದ್ದಾನೆ, ರೈಟ್. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಮೈನಸ್ ಇದ್ದಾಗ ಈ ಡಿನಾಮಿನೇಟರ್ ಇದಕ್ಕೂ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಸೆಕೆಂಡ್ ಟರ್ಮಿಗೂ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಕರೆಕ್ಟ್ ಅಲ್ವಾ, ರೈಟಾ. ಸೊ ಹೀಗಾಗಿ ಬ್ಯಾಕ್ ಟೈಪ್ ಬರೀತೀನಿ ನೋಡಿ, 8x raised to 6 z raised to 4 plus 4x raised to 4 z square, ಇದೇನ್ ಬರುತ್ತೆ 4x square z, ಇದಕ್ಕೂ ಬರುತ್ತೆ 4x square z, ಇದಕ್ಕೂ ಬರುತ್ತೆ, ಕರೆಕ್ಟಾ. ಈಗ ನೋಡಿ ಏನೇನಾಗುತ್ತೆ, 4 1s 4 2s, ಓಕೆ. ಇಲ್ಲಿ 2x ಹೋಗುತ್ತೆ, ಇದ್ರಾಗಿಂದ 2x ಹೋದ್ರೆ ಎಷ್ಟು ಉಳಿತು ಇಲ್ಲಿ, ಇಲ್ಲಿ 2 ಒಂದು ಉಳಿದಿದೆ, ಓಕೆ. ಇಲ್ಲಿ 2x, ಇದರಲ್ಲಿ ಕೂಡ 2x ಹೋಗಿ 4 ಉಳಿಯುತ್ತೆ, ಓಕೆ. ಸೊ ಈಗ ಇದರಲ್ಲಿ 1 z, ಇದ್ರಾಗಿಂದ 1 z ಹೋಗುತ್ತೆ, ಅಂದ್ರೆ z raised to ಕ್ಯೂಬ್ ಉಳಿತು, ಪ್ಲಸ್ ಪ್ಲಸ್ ಇಲ್ಲಿ ನೋಡಿ 4 4 4 1s 1 ಆಯ್ತು, ಇದ್ರಾಗಿಂದ 2x ಹೋಗಿತ್ತು, ಇದ್ರಾಗಿಂದ 2x ಹೋಗಿ 2x ಉಳಿಯುತ್ತೆ, x ಸ್ಕ್ವೇರ್, ಓಕೆ.
ಇದ್ರಾಗಿಂದ 1z ಇದ್ರಾಗಿಂದ 1z ಹೋಗಿ 1z ಉಳಿಯುತ್ತೆ. ಸೊ ಆನ್ಸರ್ ಅಲ್ಲಿ ಯಾವ್ದು ಬರುತ್ತೆ ನೋಡಿ, 2x4 2x4 ಓಕೆ, z ಕ್ಯೂಬ್ ಓಕೆ, x ಸ್ಕ್ವೇರ್ ಇಂಟು z ಓಕೆ. ಆಪ್ಷನ್ ಯಾವ್ದಾಯ್ತು ಇಲ್ಲಿ, ಆಪ್ಷನ್ ಎ ಈಸ್ ರೈಟ್. ಟೈಪ್ ಇರುತ್ತೆ ಓಕೆ. ಬಿಡಿಸ್ತಾ ಬಿಡಿಸ್ತಾ ಎಲ್ಲ ಬರುತ್ತೆ ನಿಮಗೂ. ರೈಟ್, ಫೈನಲ್ ಆಗಿ 2 ಕ್ವಶನ್ಸ್ ಇದೆ, ಇವುಗಳನ್ನ ನೋಡಿ ಇವತ್ತಿನ ಸೆಷನ್ ಅನ್ನ ಮುಗಿಸೋಣ. ಸೊ ಸ್ಟಾರ್ಟಿಂಗ್ ಕ್ಲಾಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮುಂದೆ ಹೋದಂಗೆ ಎಲ್ಲ ಸರಿಯಾಗತ್ತೆ. ಸಿಂಪಲ್ ಕ್ವಶನ್ ಕೇಳಿದಾನೆ, ಏನಿದೆ ನೋಡಿ, 4x2y divided by 8xy2 ಏನೋ ಸೇಮ್ ಕ್ವಶನ್ ಇದೆಯಲ್ಲ, ವಿಚ್ ಎಕ್ಸ್ಪ್ರೆಷನ್ ರಿಪ್ರೆಸೆಂಟ್ಸ್ ದಿ ಕ್ವಶನ್. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಕೆಳಗಿನ ಯಾವ್ದು ಬರುತ್ತೆ ಅಂತ ನೋಡೋದಿದೆ, ಸಿಂಪ್ಲಿಫಿಕೇಶನ್ ಮಾಡೋದು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಓಕೆ. ಸೊ ಸಿಂಪಲ್ ಆಗಿ ನಾನು ಮಾಡ್ತೀನಿ, ಇಲ್ಲಿ 4 1s 4 2s ಆಯ್ತಾ, ಇಲ್ಲಿ 2x ಇದೆ, 2x ಅಲ್ಲಿ 1x, ಈ 1x ಹೋಗುತ್ತೆ, ಈ ಒಂದು y ಈ ಒಂದು y ಹೋಗುತ್ತೆ ಓಕೆ. ಏನ್ ಉಳಿತು ನೋಡಿ, ಸಿಂಪಲ್ ಆಗಿ ಬರ್ಕೊತ ಹೋಗ್ತೀನಿ, 1 ಡಿವೈಡ್ ಬೈ 2 ಓಕೆ. ಇಲ್ಲಿ ಏನು ಉಳಿದಿದೆ, 1x ಹೋಗಿ 1x ನ್ಯೂಮರೇಟರ್ ಅಲ್ಲಿ ಉಳಿದಿದೆ ರೈಟಾ. ಇಲ್ಲಿ 1y ಹೋಗಿ ಡಿನಾಮಿನೇಟರ್ ಅಲ್ಲಿ 1y ಉಳಿದಿದೆ ಓಕೆ. ಡಿವೈಡ್ ಬೈ ಇಡಾಮ. ಸೊ ಇಲ್ಲಿ ನೋಡಿ ಮತ್ತೆ ಎಷ್ಟು ಸಿಂಪಲ್ ಆಗಿರುತ್ತೆ, ಇಲ್ಲಿ 4 2s 8 4 3s 12 ಅಂದ್ರೆ ಏನು ಉಳಿತು ಇಲ್ಲಿ 3/2 ಆಯ್ತು ಓಕೆ. ಇಲ್ಲಿದು 1x ಹೋಯ್ತು, ಇಲ್ಲಿ x r ಇದೆ, ಅದರಲ್ಲಿ ಇದು 1x ಹೋಗುತ್ತೆ ಅಂದ್ರೆ 5x ಹಾಗೆಯೇ ಉಳಿತು ಡಿನಾಮಿನೇಟರ್ ಅಲ್ಲಿ ಕರೆಕ್ಟಾ. ಇಲ್ಲಿ 2y ಇದೆ, ಇಲ್ಲಿ 3y ಇದೆ, 2y ಹೋಗಿ ಡಿನಾಮಿನೇಟರ್ ಅಲ್ಲಿ ಏನು ಉಳಿತು, 1y ಉಳಿತು. ಫೈನಲ್ ಏನ್ ಸಿಗುತ್ತೆ ನೋಡಿ ನನಗೆ, x/2y. ಈ ಡಿವೈಡ್ ಬೈ ಇದೆಯಲ್ಲ, ಇದನ್ನ ಇಂಟು ಮಾಡ್ಕೋತೀನಿ, ಇಂಟು ಮಾಡ್ಕೊಂಡಾಗ ಇದು ನ್ಯೂಮರೇಟರ್ ಇದ್ದಿದ್ದು ಡಿನಾಮಿನೇಟರ್ ಬರುತ್ತೆ, ಡಿನಾಮಿನೇಟರ್ ಇದ್ದಿದ್ದು ನ್ಯೂಮರೇಟರ್ ಬರುತ್ತೆ. ಸೊ 2x5y ಹೋಲ್ ಡಿವೈಡ್ ಬೈ 3. ಈ ಟು ಗೆಟ್ ಕ್ಯಾನ್ಸಲ್ ಆಯ್ತು, ಈ y ಗೆಟ್ ಕ್ಯಾನ್ಸಲ್ ಆಯ್ತು, ಉಳಿಯೋದು ಏನು ಉಳಿತು ನೋಡಿ, x5 ನೋಡ್ರಿ, x5 ಇಂಟು x6 ಆಯ್ತು ಹೋಲ್ ಡಿವೈಡ್ ಬೈ 3 ಗೆ 3. ಆಪ್ಷನ್ ನೋಡಿ ಯಾವ್ದಾದ್ರು ಇದೆಯಾ, ಇದೆ ನೋಡಿ, ಆಪ್ಷನ್ ನಂಬರ್ ಥರ್ಡ್. ಆಪ್ಷನ್ ನಂಬರ್ ಥರ್ಡ್ ಇಸ್ ಅ ರೈಟ್ ಆಪ್ಷನ್, x6 divided by 3.